ಈ ಒಂದು ಕಾರ್ಯಕ್ರಮ ಪೂರ್ಕ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತೇನೆ. ಮತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ನೆಲೆ, ಒಂದು ದೊಡ್ಡದಾದಂತ ಶಕ್ತಿ ಇದೆ ಇಡೀ ದೇಶದಲ್ಲಿ. ಬಹುಶಃ ಹಿಂದೆ ಒಂದು ಟೈಮ್ನಲ್ಲಿ 1984 ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕೇವಲ ಇಬ್ಬರು ಮಾತ್ರ ಲೋಕಸಭಾ ಸದಸ್ಯರು ಆರಿಸಿ ಬಂದಿದ್ರು, ಕೇವಲ ಇಬ್ಬರು ಮಾತ್ರ. ಅಂತ ಒಂದು ಪರಿಸ್ಥಿತಿ ಇದ್ದಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ಅದೆಲ್ಲವನ್ನೂ ನೋಡಿದಾಗ ಬಹುಶಃ ಆ ಸಂದರ್ಭದಲ್ಲಿ ಯಾರು ಕಲ್ಪನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 300ಕ್ಕೂ ಹೆಚ್ಚು ಸೀಟುಗಳನ್ನ ಭಾರತೀಯ ಜನತಾ ಪಾರ್ಟಿ ಪಡ್ಕೊಳ್ತದೆ ಮತ್ತು ತನ್ನದೇ ಆದಂತಹ ಒಂದು ಸ್ವಂತ ನೆಲೆ ಮೇಲೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಂತೆ ಯಾರು ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 20-30 ವರ್ಷದಿಂದ ಅಂತದ್ದು ಇವತ್ತು ಆ ಸಾಧನೆ ಇವತ್ತು ನಮ್ಮ ದೇಶದಲ್ಲಿ ಆಗಿದೆ. ಬಹುಶಃ ದೇಶದ ಒಂದು ಚುಕ್ಕಾಣಿ ಹಿಡಿದ ಮೇಲೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಒಂದು ಉಪಕ್ರಮಗಳು, ಒಂದು ದೇಶದಲ್ಲಿ ಬದಲಾವಣೆ ಬಹುಶಃ ಯಾವ ಪ್ರಧಾನಮಂತ್ರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ದೇಶದಲ್ಲಿ ಒಂದು ಬದಲಾವಣೆ, ಆರ್ಥಿಕ ಪ್ರಗತಿ, ಕೈಗಾರಿಕೆಗಳ ಪ್ರಗತಿ ಮತ್ತು ಮೂಲಭೂತ ಸೌಕರ್ಯಗಳ ಒಂದು ಅಭಿವೃದ್ಧಿ ಇವೆಲ್ಲ ನೋಡಿದಾಗ ಇವತ್ತು ನಾವೆಲ್ಲ ರಸ್ತೆಗಳನ್ನು ನೋಡ್ಬೇಕಾದ್ರೆ ಅಮೆರಿಕ ದೇಶಕ್ಕೆ ಹೋಗ್ಬೇಕಂತಿದ್ವಿ. ಆದ್ರೆ ಅಂತ ರಸ್ತೆಗಳು ಇವತ್ತು ಇಡೀ ದೇಶದಲ್ಲಿ ನಿರ್ಮಾಣ ಆಗ್ತದೆ, ನಮ್ಮ ನಾಡಿನಲ್ಲಿ ನಿರ್ಮಾಣ ಆಗಿದೆ. ಮತ್ತು ಮೂಲಭೂತ ಸೌಕರ್ಯಗಳು ಇವತ್ತು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತ ಹಲವಾರು ಕಾರ್ಯಕ್ರಮ ಬಹುಶಃ ಪಾಶ್ಚಾತ್ಯ ರಾಷ್ಟ್ರಗಳನ್ನ, ಯಾವ ಮುಂದುವರೆದ ರಾಷ್ಟ್ರಗಳನ್ನ ಅದನ್ನ ನಾಚಿಸುವ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಕಳೆದ 10 ವರ್ಷದಲ್ಲಿ ನಡೆದಿದ್ದು ನಾನು ನೋಡ್ತಾ ಇದ್ದೀನಿ. ನಾ ಕಾಂಗ್ರೆಸ್ ಒಂದೇ ಕೇಳ್ತೀನಿ. ಕಾಂಗ್ರೆಸ್ ಅವರು ಹಗಲಲ್ಲಿ ಹೇಳ್ತಾರೆ ನಾವು ದೇಶದಲ್ಲಿ ಬದಲಾವಣೆ ತಗೊಂಡ್ಬಂದ್ವಿ, ಅಭಿವೃದ್ಧಿ ಮಾಡಿದ್ವಿ, ಅದೆಲ್ಲ ಮಾಡಿದ್ರು. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ನಾನು ಸ್ವತಃ ಅಬ್ಸರ್ವೇಷನ್ ಮಾಡಿದ್ದೀನಿ. ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದೀನಿ. ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ತೆಗೆದುಕೊಂಡಂತ ಕೆಲವು ನಿರ್ಧಾರಗಳು ಇಡೀ ದೇಶವನ್ನ ಕೂಡಿಸೋದು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕುಗಳನ್ನ, ದೇಶದ 4 ದಿಕ್ಕುಗಳನ್ನು ಜೋಡಿಸುವಂತ 6 ಪಥಗಳ ರಸ್ತೆ ನಿರ್ಮಾಣ ಯಾವಾಗಲೂ ಆಗಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮ್ನಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವಾಗ ನಾವೆಲ್ಲ ಹೋಗ್ತಿದ್ವಿ. ಹುಬ್ಳಿಯಿಂದ ಬೆಂಗಳೂರು ಹೋಗುವಂತ ರಸ್ತೆ ಸಿಂಗಲ್ ರೋಡ್ ಇತ್ತು, ಎಕ್ಸಿಡೆಂಟ್ ಆಗಿದ್ದು ದಿನನಿತ್ಯ. ಅದು 4 ಲೈನ್ 6 ಲೈನ್ ಮಾಡಿದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಮತ್ತೆ ಈಗ ಎಕ್ಸ್ಪ್ರೆಸ್ ಹೈವೇ ಮಾಡಿದವರು ಯಾರು? ನರೇಂದ್ರ ಮೋದಿ ಅವರಿಗೆ. ಈ ಬೆಂಗಳೂರು 8-9 ತಾಸು ಆಗಿದ್ದು ಮೊದಲೆಲ್ಲ ಹೋಗ್ಲಿಕ್ಕೆ ನಾವು ನೋಡಿದ್ದೇವೆ, 8-8 ತಾಸು ಹೋಗಿದ್ದೇವೆ ಕಾರಲ್ಲಿ ಹೋಗ್ಬೇಕಾದ್ರೆ. ಈಗ ಕೇವಲ 4-5 ತಾಸು ಒಳಗೆ ನೀವು ಬರ್ತೀರಿ. ಸ್ಪೀಡ್ ಒಂದೇ ಲೆವೆಲ್ ಅಲ್ಲಿ ನೀವು ಬಂದ್ಬಿಟ್ರೆ ಎಲ್ಲಿ ಸ್ಟಾಪ್ ಇಲ್ದ್ರೆ 4-4 ತಾಸಿಗೆ ಹುಬ್ಳಿ ಬೆಂಗಳೂರು ನಡುವೆ ಇವತ್ತು ಅಂತರ ಕಡಿಮೆ ಆಗಿದೆ. ಆ ರೀತಿಯಾದ ಒಂದು ಬದಲಾವಣೆ ಇದು ಕೇವಲ ಬರೀ ಹುಬ್ಳಿ ಧಾರವಾಡ ಬೆಂಗಳೂರು ಅಷ್ಟೇ ಅನ್ನಲ್ಲ. ಇಲ್ಲಿಂದ ಪುಣೆ ಇರ್ಬೋದು, ಪುಣದಿಂದ ಬಾಂಬೆ ಇರ್ಬೋದು, ಅದೇ ರೀತಿ ದೇಶದ ಉದ್ದಗಲಕ್ಕೆ ಎಲ್ಲೇ ಹೋದ್ರು ಸದ್ಯಕ್ಕೆ ಉತ್ತಮವಾದಂತಹ ರಸ್ತೆಗಳು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು, ಅವರ ಆಡಳಿತದಲ್ಲಿ ಇಡೀ ದೇಶದಲ್ಲಿ ಬದಲಾವಣೆ ಆಗಿದೆ. ಮತ್ತು ಒಂದು ನಾನು ಹೇಳ್ತೀನಿ, ಹಿಂದೆ UPA ಸರ್ಕಾರ ಅಧಿಕಾರ ಬಿಟ್ಟು ಹೋದ್ಮೇಲೆ ಆರ್ಥಿಕ ಅಭಿವೃದ್ಧಿಯಲ್ಲಿ ನಾವು 10-12ನೇ ಸ್ಥಾನದಲ್ಲಿ ಇದ್ವಿ, 10-12ನೇ ಸ್ಥಾನದಲ್ಲಿ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಏನೊಂದು ಬದಲಾವಣೆ ಬಂತು ಅಂದ್ರೆ ನಮ್ಮ ಪ್ರಗತಿ, ಆರ್ಥಿಕ ಪ್ರಗತಿ 5ನೇ ಸ್ಥಾನ, ಈಗ 4ನೇ ಸ್ಥಾನದಲ್ಲಿ ಇದ್ದೇವೆ. ಇನ್ನೊಂದು 2-3 ವರ್ಷದಲ್ಲಿ 3ನೇ ಸ್ಥಾನ, ಇಡೀ ಜಗತ್ತಿನಲ್ಲಿ 3ನೇ ದೇಶ ಆಗ್ತದೆ ಆರ್ಥಿಕ ಪ್ರಗತಿಯಲ್ಲಿ. ಅದು ಭಾರತ ಆಗ್ತದೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತದೆ. ಇದು ಬದಲಾವಣೆ. ಇದು ಕೆಲವೊಂದು ವಿಚಾರಗಳನ್ನು ಮಾತ್ರ ನಾನು ಹೇಳ್ತೀನಿ, ಇನ್ನೂ ಹೇಳುವಂತದ್ದು ಬಹಳಷ್ಟು ಇದಾವೆ. ಇವತ್ತು ಹುಬ್ಳಿಯಲ್ಲಿ ಏಮ್ಸ್ ಬಂತು, ಇದು ಬಂತು, ನಮ್ಮ IIT. ಇಡೀ ರಾಜ್ಯದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇಡೀ ರಾಜ್ಯಕ್ಕೆ IIT ಕೊಟ್ಟಿಲ್ಲ. ಫಸ್ಟ್ ಟೈಮ್ IIT ಸಿಕ್ತು. ಇವತ್ತು ಅದು ಧಾರವಾಡದಲ್ಲಿ ಸ್ಥಾಪನೆ ಆಗಿದೆ. ಈ ರೀತಿ ಹಲವಾರು ಬದಲಾವಣೆ. ರೈಲ್ವೆ, ಇವತ್ತು ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀವಿ ನೀವೆಲ್ಲ. ಮೊನ್ನೆ ನರೇಂದ್ರ ಮೋದಿ ಅವರು ಇನ್ನೂ 100 ರೈಲ್ವೆ ಸ್ಟೇಷನ್ ಅಭಿವೃದ್ಧಿಗೆ ಒತ್ತು ಕೊಟ್ಟರು. ಹಿಂದೆ ರೈಲ್ವೆ ಬಜೆಟ್ ಅಂತ ಪ್ರತ್ಯೇಕ ಇತ್ತು. ಆ ರೈಲ್ವೆ ಬಜೆಟ್ ನಲ್ಲಿ ಹಣ ತೆಗೆದಿರಿಸುವುದು, ರಿಸರ್ವ್ ಇರುವುದು ಬಹಳ ಕಡಿಮೆ. ಆದ್ರೆ ಇವತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಫ್ಲೈಓವರ್ ಇರ್ಬೋದು ಮತ್ತು ಉಳಿದ ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟ್ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಇವತ್ತು 1000 ಕೋಟಿ ಹಣ ಹರಿದು ಬರ್ತಾ ಇದೆ. ಇವನ್ನೆಲ್ಲ ನೋಡಿದಾಗ ಇದು ಯಾಕೆ ಹಿಂದೆ UPA ಸರ್ಕಾರ ಇದ್ದಾಗ ಆಗ್ಲಿಲ್ಲ? ಈ ಹುಬ್ಳಿ ರೈಲ್ವೆ ಸ್ಟೇಷನ್ UPA ಸರ್ಕಾರ ಇದ್ದಾಗ ಯಾಕೆ ಬದಲಾವಣೆ ಆಗ್ಲಿಲ್ಲ? ಬೆಳಗಾವಿ ರೈಲ್ವೆ ಸ್ಟೇಷನ್ ಯಾಕೆ ಆಗ್ಲಿಲ್ಲ? ಬೇರೆ ಬೇರೆ ಸಣ್ಣ ಪುಟ್ಟ ರೈಲ್ವೆ ಸ್ಟೇಷನ್ ಯಾಕೆ ಬದಲಾವಣೆ ಆಗಲಿಲ್ಲ?
ನರೇಂದ್ರ ಮೋದಿ ಅವರು ಬಂದಾಗ ಯಾಕಾಯ್ತು? ಈ ಕ್ವಶನ್ ಇವತ್ತು ಕಾಂಗ್ರೆಸ್ ಅವರು ನಾವು ಕೇಳ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಬದಲಾವಣೆಯ ದಿಕ್ಕನ್ನ ಇಡೀ ದೇಶದಲ್ಲಿ ಇದು ಜನರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಅವರು ಏನ ಹೇಳಿ ಬಿಡ್ಲಿ, ಜನ ಕಾಂಗ್ರೆಸ್ ಅವರು ನಂಬುವಂತ ಪರಿಸ್ಥಿತಿ ಇಲ್ಲ. ಈಗ ಹೇಳ್ತಾರೆ ಸಿದ್ದರಾಮಯ್ಯ ಅವರು ತಾರತಮ್ಯ, ಕೇಂದ್ರ ಸರ್ಕಾರ ನಾವೇನ್ ಟ್ಯಾಕ್ಸ್ ಕೊಟ್ಟಿದೀವಿ ಆ ಟ್ಯಾಕ್ಸ್ಗೆ ಸರಿಯಾದಂತ ರೀತಿಯಲ್ಲಿ ನಮ್ಗೆ ವಾಪಸ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇದು ಇವತ್ತಿಂದಲ್ರಿ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಒಂದು ಒಕ್ಕೂಟದ ವ್ಯವಸ್ಥೆ ಇದೆ, ಸಂವಿಧಾನಬದ್ಧ ಒಕ್ಕೂಟದ ವ್ಯವಸ್ಥೆ ಇದೆ. ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು ಅದರ ಅನ್ವಯ ನಾವೆಲ್ಲ ನಡ್ಕೊಂತೇವೆ. ಅದರ ಅನ್ವಯ ಇವತ್ತು ನೀತಿ ಆಯೋಗ ಅಂತಿದೆ, ಅದು ಮೊದಲ ಯೋಜನಾ ಆಯೋಗ ಅಂತಿತ್ತು. UP ಸರ್ಕಾರ ಇರ್ಬೋದು, ಅದ್ರ ಹಿಂದಿನ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಯೋಜನಾ ಆಯೋಗ ಇತ್ತು. ಈಗ ಅದಕ್ಕೆ ನೀತಿ ಆಯೋಗ ಅಂತ ಹೇಳ್ತೀವಿ. ಇವೆಲ್ಲ ಎಷ್ಟು ಹಣ ಯಾವ ರಾಜ್ಯಕ್ಕೆ ಹೋಗ್ಬೇಕು, ಏನ್ ತಾನ, ಅದಕ್ಕೇನು ಗೈಡೆನ್ಸ್ ಇನ್ನು, ಅದಕ್ಕೇನು ಪಾಲಿಸಿ, ಇಟ್ ಬಿ ಡಿಸೈಡೆಡ್ ಇನ್ ನೀತಿ ಆಯೋಗ. ಅಲ್ಲಿ ನೀತಿ ಆಯೋಗದಲ್ಲಿ ಡಿಸೈಡ್ ಆಗ್ತದೆ. ಅಲ್ಲಿ ಕೇಂದ್ರದ ಆರ್ಥಿಕ ಸಚಿವರು ಮತ್ತು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿ, ಎಲ್ಲಾ ರಾಜ್ಯದ ಹಣಕಾಸು ಮಂತ್ರಿಗಳು ಅಲ್ಲಿ ಮೆಂಬರ್ ಇರ್ತಾರೆ. ನಿಮ್ಗೇನಾದ್ರೂ ತಾರತಮ್ಯ ಆಗಿದ್ರೆ, ಆ ಪಾಲಿಸಿಯಲ್ಲಿ ಏನಾದ್ರು ಬದಲಾವಣೆ ಮಾಡೋದಾಗಿದ್ರೆ ನೀವು ಅಲ್ಲಿ ಕ್ವಶನ್ ಮಾಡ್ಬೋದಲ್ರಿ. ಅಲ್ಲಿ ಕ್ವಶನ್ ಮಾಡಲಿಲ್ಲ, ಇವರು ಒಂದು ರಾಜಕೀಯ ಕಾರಣ ಸಲುವಾಗಿ ಹೋರಾಟ, ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡಿಸೋದು, ದಿಲ್ಲಿಗೆ ಹೋಗಿ ಆ ಜಂತರ್ ಮಂತರದಲ್ಲಿ ಹೋಗಿ ಕುಂತು ಪ್ರೊಟೆಸ್ಟ್ ಮಾಡೋದು, ಇದು ರಾಜಕೀಯ ಕಾರಣ ಸಲುವಾಗಿ ಹೊರತು ಮತ್ತೆ ಬೇರೆ ಯಾವುದೇ ಕಾರಣ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಈಗ ಏನಾದ್ರು ಇದ್ರೆ ವೇದಿಕೆ ಇದೆ, ಪಾರ್ಲಿಮೆಂಟ್ ಇದೆ, ರಾಜ್ಯಸಭೆ ಇದೆ. ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ನೀವು ಆರ್ಗ್ಯುಮೆಂಟ್ ಮಾಡೋದಿಲ್ಲ, ಅಲ್ಲಿ ಹೇಳೋದಿಲ್ಲ, ಇಲ್ಲಿ ನಿಮ್ಮ ಮುಖ್ಯಮಂತ್ರಿ ಹೋರಾಟ ಮಾಡ್ತೀವಿ. ಇದು ಯಾವ ನೀತಿ ಅನ್ನುವಂತ ಮಾತನ್ನು ಇವತ್ತು ಕಾಂಗ್ರೆಸ್ ಅವರು ಕೇಳ ಬಯಸ್ತಾ ಇದ್ದೀವಿ. ಹೀಗಾಗಿ ಇವತ್ತು ದೇಶದಲ್ಲಿ ಬದಲಾವಣೆ, ಈಗ ಧಾರ್ಮಿಕ ಕೇಂದ್ರ ನಮ್ಮ ಬಹುಶಃ ಕಳೆದ ಹಲವಾರು ವರ್ಷಗಳ ಮ್ಯಾನಿಫೆಸ್ಟೋ ತೆಗೆದು ನೋಡಿ, ಒಂದು ಆರ್ಟಿಕಲ್ 370 ಜಮ್ಮು ಕಾಶ್ಮೀರ್ ವಿಶೇಷ ಸ್ಥಾನಮಾನ ಇದೆ, ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ನಾವು ಭರವಸೆ ಕೊಟ್ಟಿದ್ವಿ. ಅದೇ ರೀತಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನಾವು ಭರವಸೆ ಕೊಟ್ಟಿದ್ವಿ. ಆ ಭರವಸೆಯನ್ನು ಈಡೇರಿಸುವಂತ ಕೆಲಸ ಯಾವಾಗ ಹಿಂದೆಲ್ಲ ಅಂತಿದ್ರು, ಏನಪ್ಪಾ ಬಿಜೆಪಿ ಅವರು ಬರೇ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಅದು ಈಡೇರಿಸಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ರು. ಆದ್ರೆ ಅದನ್ನು ಈಡೇರಿಸುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ಬೇಕಾಗ್ತದೆ. ಹೀಗಾಗಿ ಒಂದು ಬದಲಾವಣೆ ದಿಕ್ಕಿನಲ್ಲಿ ಇವತ್ತು ಹೊರಟಿದ್ದೇವೆ. ಅಯೋಧ್ಯೆಯಲ್ಲಿ ಒಂದು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿದೆ. ದಿನಾಲು ಲಕ್ಷಾಂತರ ಜನ ಭಕ್ತರು ಇವತ್ತು ಹೋಗಿ ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡ್ ಬರ್ತಾ ಇದ್ದಾರೆ. ಅದೇ ರೀತಿ ಆರ್ಟಿಕಲ್ 370 ರಿಮೂವ್ ಮಾಡಿದ್ರು. ಆರ್ಟಿಕಲ್ 370 ಇದ್ದಿದ್ರೆ ಏನಾಗಿತ್ತು, ಇವತ್ತು ಹುಬ್ಬಳ್ಳಿಯವರಾಗ್ಲಿ, ಬೆಳಗಾವದವರಾಗ್ಲಿ, ಕರ್ನಾಟಕದವರಾಗ್ಲಿ, ತಮಿಳುನಾಡದವರು ಅಲ್ಲಿ ಜಮ್ಮು ಕಾಶ್ಮೀರದೊಳಗೆ ಆಸ್ತಿ ಖರೀದಿ ಮಾಡ್ಲಿಕ್ಕೆ ಹಕ್ಕಿರ್ಲಿಲ್ಲ. ಈಗ ಆರ್ಟಿಕಲ್ 370 ತೆಗೆದ್ರಿಂದ ಇವತ್ತು ಯಾವುದೇ ರಾಜ್ಯದವರು ಹೋಗಿ ಅಲ್ಲಿ ಆಸ್ತಿ ಖರೀದಿ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ವ್ಯವಹಾರ ಮಾಡ್ಬೋದು, ವಹಿವಾಟು ಮಾಡ್ಬೋದು. ಒಂದು ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ರಾಷ್ಟ್ರದ ಉಳಿದ ರಾಜ್ಯಗಳಿಗೆ ಜಮ್ಮು ಕಾಶ್ಮೀರಕ್ಕೆ ಒಂದು ಸಂಬಂಧ ಬಂದಿದೆ. ಇಲ್ಲದ ಅದೊಂದು ಪ್ರತ್ಯೇಕವಾದಂತಹ ರಾಜ್ಯ ಉಳಿದಿತ್ತು. ಮತ್ತು ಪ್ರತಿನಿತ್ಯ ಅಲ್ಲಿ ಹಿಂಸಾಚಾರ, ಅವ್ರನ್ನ ಇವ್ರು ಕೊಲ್ಲುದು, ಇವ್ರು ಅವ್ರು ಕೊಲ್ಲುದು, ಇದೇ ನಡೆದಿತ್ತು. ಆದ್ರೆ ಯಾವಾಗ ಆರ್ಟಿಕಲ್ 370 ತೆಗೆದ್ರು, ಅಲ್ಲಿಂದ ಜಮ್ಮು ಕಾಶ್ಮೀರ ಶಾಂತ ಆಗಿದೆ. ಮತ್ತೆ ಎಲ್ಲಿವರೆಗೆ ನಾವು ಒಳ್ಳೆ ಪ್ರವಾಸಿ ತಾಣ ಅಂತ ಸ್ವಿಟ್ಜರ್ಲೆಂಡ್ಗೆ ಹೋಗ್ತೀವಿ ನಾವು. ಆ ಸ್ವಿಟ್ಜರ್ಲೆಂಡ್ ಯಾರಾದ್ರೂ ಜಮ್ಮು ಕಾಶ್ಮೀರ್ಗೆ ನೀವು ಹೋಗಿ ಬಂದು, ನಾನು 2-3 ಸಲ ಹೋಗಿ ಬಂದಿನಿ, ಯಾರಾದ್ರೂ ಹೋಗ್ರಿ, ಆ ಸ್ವಿಟ್ಜರ್ಲೆಂಡ್ ನಾಚೋ ರೀತಿಯಲ್ಲಿ ಇವತ್ತು ನಮ್ಮ ಜಮ್ಮು ಕಾಶ್ಮೀರ ಇದೆ. ಅದೊಂದು ದೊಡ್ಡದಾದಂತ ಪ್ರವಾಸಿ ಕೇಂದ್ರ ಆಗ್ತದೆ. ಮೊನ್ನೆ ಮೋದಿಯವರು ಅದನ್ನೇ ಹೇಳಿದ್ರು, ಸ್ವಿಟ್ಜರ್ಲೆಂಡ್ ಮೀರೋ ರೀತಿಯಲ್ಲಿ ನಾವು ಜಮ್ಮು ಕಾಶ್ಮೀರ ಪ್ರವಾಸಿ ತಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನು ವಿಚಾರ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಇತ್ತು ಹಿಂದೆಲ್ಲ? ಇಲ್ಲ. ಹೀಗಾಗಿ ಆ ಹಿನ್ನೆಲೆ ಹೇಳ್ತೀನಿ, ಮೋದಿಯವರ ಸಾಧನೆ ಹೇಳ್ಕೊಂತ ಹೋದ್ರೆ ಇನ್ನು ಬಹಳಷ್ಟು ಇದಾವೆ. ಮತ್ತೊಂದ್ಸಲ ಹೇಳೋಣಂತೆ. ಒಂದು ನಾನು ಹೇಳ್ತೀನಿ, ಇವತ್ತು ಬದಲಾವಣೆ ದಿಕ್ಕಿನಲ್ಲಿ ನಾವು ಹೊರಟಿದ್ದೇವೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತೇನು ಇಂಡಿಯಾ ಒಕ್ಕೂಟ ಅಂತ ಮಾಡಿಕೊಂಡು ಡೇ ಬೈ ಡೇ ಆ ಒಕ್ಕೂಟದಿಂದ ಬಹಳ ಜನ ಇವತ್ತು ಹೊರ ಹೋಗ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅಂತ ಮುಖ್ಯಮಂತ್ರಿ ಇದ್ದಂತ ಬಿಹಾರ್, ಅವರ ಸರಿ ಇವತ್ತು NDA ಅಲೈನ್ಸ್ ಕೂಡ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲರೂ ಅಲ್ಲಿದ್ದಂತ MP ಗಳು ಇವತ್ತು ಮಹಾರಾಷ್ಟ್ರದಲ್ಲಿ ಅಶೋಕ್ ಚವಾಣ್ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇದ್ದಂಥವ್ರು, ಅವರು ಭಾರತೀಯ ಜನತಾ ಪಾರ್ಟಿ ಮನೆ ಸೇರಿದ್ರು. ಅಲ್ಲಿ ರಾಣಿ ಅಂತ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು, ಅವರು ಈಗ 3-4 ವರ್ಷದಿಂದ ಅವರು ಜಾಯ್ನ್ ಆದರು. ಅದೇ ರೀತಿ ಛಗನ್ ಭುಜಬಲ್ ಅನ್ನೋಂಥವ್ರು, ಅವರು ಸಹಿತ ಬಿಜೆಪಿ ಜಾಯ್ನ್ ಆಗಿದ್ದಾರೆ. ಈ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಂಥವ್ರು. ಮತ್ತು ಪಂಜಾಬ್ದಲ್ಲಿ ಅಲ್ಲಿ ಅಮರೀಂದರ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಇಂದ, ಅವರು ಜಾಯ್ನ್ ಆದರು. ಇಲ್ಲಿ SM ಕೃಷ್ಣ ಬಹಳ ವರ್ಷದಿಂದಲೇ ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆಗಿದ್ದಾರೆ. ಮತ್ತು ಇನ್ನೂ ಬರುವಂತ ದಿವಸಗಳು ನೀವು ನೋಡ್ತಾ ಇರಿ,
ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೇರೆ ಪಕ್ಷದಿಂದ, ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚು ಜನ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗೋದಿದ್ದಾರೆ. ದಿನನಿತ್ಯ ಕಾಂಗ್ರೆಸ್ ಕ್ಷೀಣಿಸ್ತಾ ಇದೆ, ತನ್ನ ಅಸ್ತಿತ್ವ ಕಳ್ಕೊಂತಾ ಇದೆ. ಮತ್ತು ನಿನ್ನೆ ಒಂದು ಉದಾಹರಣೆ ಅಂತಂದ್ರೆ, ಇವ್ರ ಮೆಂಟಾಲಿಟಿ ಏನಂತಂದ್ರೆ, ಇವತ್ತು ತುಷ್ಟೀಕರಣ ನೀತಿ ಏನದಲ್ಲ, ಅದಕ್ಕೆ ಇನ್ನೂ ತುಷ್ಟೀಕರಣ ನೀತಿ ಇನ್ನೂ ಹೆಚ್ಚು ತೇಪೆ ಹಚ್ಚುವಂತ ನಡೀತದ ಹೊರತು, ಇನ್ನೂ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ನಡೀತದ ಹೊರತು, ಅದರಿಂದ ಏನು ಹಾನಿ ಆಗ್ತಾ ಇದೆ ಅದು ಅರ್ಥ ಮಾಡ್ಲಿಕ್ಕೆ ಇಲ್ಲ. ನಾಸೀರ್ ಹುಸೇನ್ ಅಂತ ನಿನ್ನೆ ರಾಜ್ಯಸಭಾ ಮೆಂಬರ್ ಕಾಂಗ್ರೆಸ್ ಇಂದ ಆಯ್ಕೆ ಆದ ಮೇಲೆ ಅವ್ರ ಸುತ್ತಮುತ್ತಲು ಇದ್ದಂಥವ್ರ ಫಾಲೋವರ್ಸ್, ಅವ್ರ ಕಟ್ಟಾ ಫಾಲೋವರ್ಸ್, ಅವರು ಬೋಲೋ ಭಾರತ್ ಮಾತಾಗಿ ಹೇಳ್ಬೇಕಾಯ್ತು, ಅವ್ರು ನಾಸೀರ್ ಹುಸೇನ್ ಜೈ ಹೇಳ್ಬೇಕಾಯ್ತು, ಕಾಂಗ್ರೆಸ್ ಪಾರ್ಟಿಗೆ ಜೈ ಹೇಳ್ಬೇಕಾಯ್ತು. ಅದು ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನಾವು ಅರ್ಥ ಮಾಡ್ಬೇಕು. ಅದಕ್ಕಾಗಿ ಈ ಒಂದು ನಡವಳಿಕೆಯನ್ನ ನಾನು ಖಂಡಿಸ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾ ಇದ್ದೇನೆ. ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ಚಾಲು ಆಗಿದೆ. ಅದಕ್ಕಾಗಿ ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ನಾವು ಒಂದೇ ಒಂದು ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ, ಆ ನಾಸೀರ್ ಹುಸೇನ್ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರ ಎಲ್ಲಿವ್ರಿಗೆ ಡಿಪೆಂಡ್ ಮಾಡ್ಲಿಕ್ಕೆ ಚಾಲು ಮಾಡಿದಾರೆ. ಇಲ್ರಿ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ಅಂತ. ಅದ್ರಲ್ಲಿ ಮಾಧ್ಯಮದವ್ರು ಇದ್ದಾರೆ, ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ಮಾಧ್ಯಮದಲ್ಲಿ ಬಂದಿದ್ದು ನಾವೇ ಕೇಳಿದೀವಿ, ಟಿವಿಯಲ್ಲಿ ಬಂದಿದ್ದು ನಾವು ಕೇಳಿದೀವಿ, ಸ್ವತಃ ಕೇಳಿದ ಮೇಲೂ ಇವತ್ತು ಕಾನೂನು ಸಚಿವರು ಎಚ್ ಎ ಪಾಟೀಲ್ ಅಂತವರು ವಿಧಾನ ಪರಿಷತ್ನಲ್ಲಿ ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ, ಇದು ಸುಳ್ಳು ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಇವರ ಮನಸ್ಥಿತಿ ಎಲ್ಲಿಗೆ ಬಂದಿದೆ? ಇನ್ನು ಆ ಒಂದು ತುಷ್ಟೀಕರಣ ನೀತಿಯಿಂದ ಹೊರಗೆ ಬರಲೇ ಇಲ್ಲ. ಇದರಿಂದ ಇಡೀ ಒಂದು ದೇಶದಲ್ಲಿ ಇದು ಕಾಂಗ್ರೆಸ್ಸಿನ ತಿರಸ್ಕಾರ ಮಾಡುವಂತದ್ದು ಸ್ಟಾರ್ಟ್ ಆಗಿದೆ. ಅದು ಬರುವಂತ ದಿವಸಗಳಲ್ಲಿ ಇನ್ನೂ ಜಾಸ್ತಿ ಆಗ್ತದೆ, ತನ್ನ ಅಸ್ತಿತ್ವ ಕಳ್ಕೊಂತದೆ. ನೀನೇನೋ ಒಂದು ಅಲ್ಲೇ ರಾಜ್ಯಸಭಾ ಚುನಾವಣೆಯಲ್ಲಿ 2 ಅಡ್ಡ ಮತ ಆಗಿದೆ ಅಂತ ಖುಷಿಯಲ್ಲಿ ಇರಬೇಡ್ರಿ. ಹಿಮಾಚಲ ಪ್ರದೇಶ ಕಾಂಗ್ರೆಸ್ 7 ಮಂದಿ ಅಡ್ಡ ಮತ ಹಾಕ್ಯಾರ, ಮತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯವರು ಹೋಗಿ ಅಲ್ಲಿ ಬಿಜೆಪಿ ಹೆಚ್ಚು ಬೆಂಬಲ ಪಡೆದ. ಹೀಗಾಗಿ ಬರುವಂತ ದಿವಸಗಳಲ್ಲಿ ಇದೆಲ್ಲ ಓವರ್ ಕಾನ್ಫಿಡೆನ್ಸ್ ಎಲ್ಲ ನಡೆಯಲು ಬಹಳ ದಿವಸ ಲೋಕಸಭಾ ಚುನಾವಣೆ ಬರಲಿ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗಬೇಕನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಮತ್ತು ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ 3ನೇ ಬಾರಿ ಪ್ರಧಾನ ಮಂತ್ರಿ ಆಗುವುದು ನಿಶ್ಚಿತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇಡೀ ದೇಶದ 140 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನರೇಂದ್ರ ಮೋದಿ ಅವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗ್ಬೇಕನ್ನುವಂಥದ್ದು ಬಹುಶಃ ಒಂದು ಟಾರ್ಗೆಟ್ ಇದೆ. ಮೊನ್ನೆ ನಾನು ದಿಲ್ಲಿಯಲ್ಲಿ ನಡೆಯುವಂತ ಸಮಾವೇಶದಲ್ಲಿ ಹೋಗಿದ್ದೆ. ಅಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ಒಂದೇ ಟಾರ್ಗೆಟ್ ಕೊಟ್ಟಿದ್ದಾರೆ, ಈ ಬರುವಂತ ಚುನಾವಣೆಯಲ್ಲಿ 370+ ಸ್ಥಾನಗಳನ್ನ ಪಡ್ಕೋಬೇಕು, ಎಲ್ಲರೂ ಶಕ್ತಿ ಹೆಚ್ಚಿ ಕೆಲಸ ಮಾಡಬೇಕು ಅನ್ನುವಂತ ಕರೆ ಕೊಟ್ಟಿದ್ದಾರೆ. ಇವತ್ತಿನ ದೇಶದಲ್ಲಿ ವಾತಾವರಣ ನೋಡಿದಾಗ ಆ 370+ ಅದಲ್ಲ, ನಿಶ್ಚಿತವಾಗಿ 370+ ನಾವು ಸೀಟ್ಗಳನ್ನು ಪಡ್ಕೊಂತೇವೆ. NDA 400ಕ್ಕೆ ಹೆಚ್ಚು ಸೀಟ್ಗಳನ್ನು ಪಡ್ಕೊಂತೇವೆ. ಅದು ಆ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಪ್ರತಿಪಕ್ಷ, ಹಿಂದೆಲ್ಲ ಕಾಂಗ್ರೆಸ್ ವರ್ಸಸ್ ಅದರ್ಸ್ ಅಂತಿದ್ರು, ಈಗ ಬಿಜೆಪಿ ವರ್ಸಸ್ ಎಲ್ಲರೂ. ಹೀಗಾಗಿ ಇವತ್ತು ಆ ರೀತಿ ಪರಿಸ್ಥಿತಿ ಅಪೋಸಿಷನ್ ಪಾರ್ಟಿಗೆ ಬಂದಿದೆ. ಅದೇ ಪರಿಸ್ಥಿತಿ ಇವತ್ತು ಮುಂದುವರಿತದೆ, ಅದೇನು ಇಂಪ್ರೂವ್ಮೆಂಟ್ ಆಗುದಿಲ್ಲ. ಬಹುಶಃ ಇವತ್ತು ನಮ್ಮ ನಾಯಕರೇನು 370+ 400 ಕೊಟ್ಟಿದ್ದಲ್ಲ, ಅದನ್ನು ಮೀರಿ ಇವತ್ತು ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡು ಇವತ್ತು ಕಾಂಗ್ರೆಸ್ ಪಾರ್ಟಿ ಮಣ್ಣು ಮುಕ್ಕುವಂತ ಲಾಸ್ಟ್ ಟೈಮ್ ಇನ್ನೊಂದು 40-45 ಸೀಟ್ ಪಡ್ಕೊಂಡಿತ್ತು. ಅಷ್ಟು ಸ್ಥಾನವನ್ನು ಪಡ್ಕೊಳ್ಳೋದು ಡೌಟ್ ಅದು. ಈ ಸಲ ಅಷ್ಟು ಸ್ಥಾನ ಸಿಗ್ಲಿಕ್ಕಿಲ್ಲ. ಆ ರೀತಿ ಒಂದು ಶೋಚನೀಯ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿ ಇದೆ. ಬರುವಂತ ದಿವಸಗಳಲ್ಲಿ ಅದರ ಭವಿಷ್ಯ ಏನದ ನೀವೇ ನೋಡ್ತೀರಿ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಲಾಸ್ಟ್ ಟೈಮ್ ನಾವು 25 ಸೀಟ್ಗಳನ್ನ ಪಡ್ಕೊಂಡಿದ್ವಿ. ಈ ಸಲ ಇವತ್ತು ಅಲಯನ್ಸ್ ಎಲ್ಲ ಹಿಡ್ಕೊಂಡು 28ಕ್ಕೆ 28 ಸೀಟ್ಗಳನ್ನ ಪಡ್ಕೊಳ್ತೇವೆ ಮತ್ತು ದೊಡ್ಡದಾದ ಜೈಬೀರಿ ಕರ್ನಾಟಕದಲ್ಲಿ ಬಾಳಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆ ತಯಾರಿ ನಡೆದಿದೆ. ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ ಸಹಿತ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿ ಬಂದಿವಿ. ಎಲ್ಲ ಕಡೆ ಒಂದು ಕಾರ್ಯಕರ್ತರಲ್ಲಿ ಹುರುಪಿದೆ, ಉತ್ಸಾಹ ಇದೆ ಮತ್ತು ಗೆಲ್ಲಬೇಕು ಅನ್ನುವಂತ ಒಂದು ಇಚ್ಛೆ ಇದೆ. ಮತ್ತು ನರೇಂದ್ರ ಮೋದಿ ಅವರ ಒಂದು ವ್ಯಕ್ತಿತ್ವ. ನಿನ್ನೆ ತಮಿಳುನಾಡು ನಮ್ಮ ಶಕ್ತಿ ಇಲ್ಲ ಅಂತ ತಮಿಳುನಾಡಲ್ಲಿ ಲಕ್ಷಾಂತರ ಜನ ಸೇರ್ತಂದ್ರೆ ದೇಶದ ಟ್ರೆಂಡ್, ಜನರ ಮನಸ್ಸಿನ ಬದಲಾವಣೆ ಏನಾಗಿದೆ ಅಂದ್ರೆ ತಮಿಳುನಾಡಿನಲ್ಲಿ ಇಲ್ಲಿ ನೋಡಬಹುದು. ಈ ರೀತಿ ಎಲ್ಲಾ ಕಡೆ ಅದೇ ಟ್ರೆಂಡ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ಜೊತೆ ಹಿಂದೆ ನನ್ನ ಜೊತೆ ಬಂದಿದ್ರು ಮತ್ತು ಮೂಲವಾಗಿ ಬಿಜೆಪಿಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, ಪ್ರಮುಖ ಪದಾಧಿಕಾರಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಸಹಿತ ಇವತ್ತು ಪುನರ್ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ. ಮತ್ತು ಅವರೆಲ್ಲರೂ ಕುರಿತು ಎಲ್ಲ ಚರ್ಚೆ ಮಾಡಿ, ಜಿಲ್ಲಾಧ್ಯಕ್ಷರು, ಉಳಿದ ಶಾಸಕರು, ಲೋಕಸಭಾ ಸದಸ್ಯ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದು ಎಲ್ಲರೂ ಸೇರ್ಪಡೆ ಆಗುವಂಥದ್ದು. ಇನ್ನು ಬರುವಂತ ದಿವಸಗಳಿಗೆ ಇವತ್ತು ಪ್ರಮುಖರು ನಾವು ಸೇರ್ಪಡೆ ಮಾಡಿ 106 ಜನರು, ಇನ್ನೂ ಬಹಳ ಜನ ಬರೋರಿದ್ದಾರೆ.
ಅವರೆಲ್ಲರೂ ಕೂಡ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ಎಲ್ಲಿ ಮೊದ್ಲಿಂದು ಕಾಂಗ್ರೆಸ್ ಅಲ್ಲಿ ಇದ್ದಾರಲ್ಲ ಅವರು ಬರೋರಿದ್ದಾರೆ. ಸ್ವಲ್ಪ ದಿವಸ ತಡೀರಿ ನೀವು ಬಹಳ ಜನ ಬರೋರಿದ್ದಾರೆ. ಅದಕ್ಕಾಗಿ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಬದಲಾವಣೆ ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತದೆ. ಆ ಬದಲಾವಣೆ ನೀವೇ ನೋಡ್ತೀರಿ. ಮತ್ತು ಬಹುಶಃ ಇನ್ನೊಂದು 15 ದಿವಸ 20 ದಿವಸದಲ್ಲಿ ಚುನಾವಣೆ ಘೋಷಣೆ ಆಗ್ಬೋದು. ಇದು ಚುನಾವಣಾ ಪೂರ್ವ ತಯಾರಿ ಒಂದು ಪ್ರಾರಂಭ ಅಂತ ನಾ ಹೇಳ್ತೀನಿ. ಇಲ್ಲೇ ಲೋಕಸಭಾ ಚುನಾವಣೆಯ ಒಂದು ತಯಾರಿಯ ಒಂದು ಹಂತ ಇದು ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು ಹೇಳ್ತೀನಿ. ಇದರ ಮುಖಾಂತರ ಧಾರವಾಡದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೈಬೇರಿಯನ್ನು ನಾವು ಬಾರಿಸ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಎಲ್ಲರೂ ಕೂತ್ಕೊಂಡು ನೀವೆಲ್ಲ ಕೆಲಸ ಮಾಡಿದ್ರಿ. ಮತ್ತೆ ಎಲ್ಲರೂ ಕೂತ್ಕೊಂಡು ಭಾರತೀಯ ಜನತಾ ಪಾರ್ಟಿನ ಇವತ್ತು ಶಕ್ತಿವಂತರಾಗಿ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಎಲ್ಲರಿಗೂ ನಾನು ಸ್ವಾಗತ ಕೋರಿ, ಮತ್ತು ಇಲ್ಲಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಪದಾಧಿಕಾರಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.